ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಇವತ್ತು ರುಚಿಯಾದ ಸ್ಪೈಸಿಯಾದ ಮಟನ್ ಗ್ರೀನ್ ಮಸಾಲ ಮಾಡುವನಾ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು ಪ್ರೆಷರ್ ಕುಕ್ಕರಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹೋಲ್ ಸ್ಪೈಸಸನ್ನು ಹಾಕಿಕೊಳ್ಳುವ ಚಕ್ಕೆ, ಲವಂಗ, ಬಿರಿಯಾನಿ ಎಲೆ, ಮೊಗ್ಗು ಇದನ್ನೆಲ್ಲ ಹಾಕಿಕೊಂಡು ಸ್ವಲ್ಪ ಕರಿಬೇವನ್ನು ಆ್ಯಡ್ ಮಾಡಿಕೊಂಡೆ. ಕರಿಬೇವು ನಮ್ಮ ಏನು ಸ್ಕಿನ್ನಿಗೆ, ತಲೆ ಕೂದಲಿಗೆ ತುಂಬಾ ಒಳ್ಳೆಯದು. ಯಾವುದೇ ಒಂದು ತಲೆ ಕೂದಲಿನ ಸಮಸ್ಯೆ ಇದ್ದರೆ ಕರಿಬೇವನ್ನು ತಿನ್ನೋದ್ರಿಂದ ಪರಿಹಾರ ಆಗ್ತದೆ ಸ್ನೇಹಿತರೆ. ನಂತರ ಅದಕ್ಕೆ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಒಂದು ಟೊಮೆಟೊ ಹಣ್ಣನ್ನು ಹಾಕಿಕೊಂಡೆ. ಟೊಮೆಟೊ ಹಣ್ಣಿನ ಜಾತಿಗೆ ಸೇರಿದ ವೆಜಿಟೇಬಲ್. ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಆ್ಯಡ್ ಮಾಡಿಕೊಂಡೆ. ನಂತರ ಅದಕ್ಕೆ ನಾವು ಅರಶಿನ ಪುಡಿಯನ್ನು ಹಾಕಿಕೊಳ್ಳುವ. ಅರ್ಧ ಚಮಚದಷ್ಟು ಅರಶಿನ ಪುಡಿ, 6 ಕಾಯಿ ಮೆಣಸನ್ನು ಉದ್ದಗೆ ಸ್ಲಿಟ್ ಮಾಡಿಕೊಂಡು ಹಾಕ್ಕೊಂಡೆ. ಇದು ನಾವು ಬೇಯಲಿಕ್ಕೆ ರೆಡಿ ಮಾಡುವಂತಹ ಒಂದು ಪ್ರೊಸೀಜರ್. ಮಟನ್ ಬೇಯಬೇಕಲ್ಲ. 1 kgಯಷ್ಟು ಮಟನನ್ನು ತೊಗೊಂಡಿದ್ದೇನೆ. ನಾನಿಲ್ಲಿ ಅರ್ಧ kgಯಷ್ಟು ಬೋನ್ಲೆಸ್ ಹಾಗೂ ಅರ್ಧ kgಯಷ್ಟು ವಿತ್ ಬೋನ್ ಮಟನನ್ನು ಒಟ್ಟಿಗೆ ಬೇಯಿಸ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಸುಮಾರು 4ರಿಂದ 5 ವಿಸಿಲ್ ತೆಗಿಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ಸಂಡೇ ದಿವಸ ಅಥವಾ ಯಾರಾದರೂ ಮನೆಯಲ್ಲಿ ನೆಂಟರು ಬರ್ತಾರೆ ಅನ್ನುವಾಗ ಈ ರೆಸಿಪಿಯನ್ನು ನಾವು ಮಾಡಿಕೊಂಡ್ರೆ ಪೂರಿ ಜೊತೆಗೆ, ಜೀರಾ ರೈಸ್ ಜೊತೆಗೆ, ಘೀ ರೈಸ್ ಜೊತೆಗೆ ಅಥವಾ ಸಾಮಾನ್ಯವಾಗಿ ಇಡ್ಲಿ, ದೋಸೆ, ಅನ್ನದ ಜೊತೆಗೂ ಸೂಪರ್ ಕಾಂಬಿನೇಷನ್ ಆಗ್ತದೆ ಸ್ನೇಹಿತರೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಬೇಕು ಬೇಯುವಾಗ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡೆ. ನೀರನ್ನು ಸ್ವಲ್ಪ ಕಮ್ಮಿಯೇ ಹಾಕ್ಕೊಳ್ಳಿ, ಯಾಕಂದರೆ ಮಟನ್ ಬೇಯುವ ಸಂದರ್ಭದಲ್ಲಿ ನೀರನ್ನು ಬಿಟ್ಕೊಳ್ಳೋದ್ರಿಂದ ಹೆಚ್ಚಿಗೆ ನೀರು ಹಾಕಿದರೆ ನಮ್ಮ ಗ್ರೇವಿ ಏನಿದೆ ತುಂಬಾ ನೀರಾಗ್ತದೆ. ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಬೇಕು. ಈಗ ನಾನು ಅರ್ಧ ಗ್ಲಾಸ್ನಷ್ಟು ಮಾತ್ರ ನೀರನ್ನು ಹಾಕಿಕೊಂಡು ಸುಮಾರು 5ರಿಂದ 6 ವಿಸಿಲ್ ತೆಗಿತೇನೆ. ಇದನ್ನು ನಾನು ಮಟನ್ ಅಷ್ಟರ ತನಕ ಬೇಯಲಿ. ನಾವು ಬೇರೆ ಏನು ಮಸಾಲ ಇದೆ ಅದನ್ನು ರೆಡಿ ಮಾಡ್ಕೊಳ್ಬೋದು. ಈ ಸಂದರ್ಭದಲ್ಲಿ ಒಂದು ಮಿಕ್ಸಿ ಜಾರಿಗೆ 2 ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಜವರೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡ್ರೆ ಮಸಾಲ ಚೆನ್ನಾಗಿ ಅರೋಮ್ಯಾಟಿಕ್ ಆಗಿರ್ತದೆ. 2 ಟೊಮೆಟೊ ಹಣ್ಣನ್ನು ಕಟ್ ಮಾಡಿಕೊಂಡು ಹಾಕಿಕೊಳ್ಳುವ. ಹುಳಿಗೆ ನಾವಿಲ್ಲಿ ಮೊಸರನ್ನು ಹಾಕ್ತಾ ಇಲ್ಲ, ಕೇವಲ ಟೊಮೆಟೊವನ್ನು ಮಾತ್ರ ಆ್ಯಡ್ ಮಾಡೋದ್ರಿಂದ 2 ಟೊಮೆಟೊವನ್ನು ತಗೊಳ್ತಾ ಇದ್ದೇನೆ. ನಂತರ ಒಂದು 2ರಿಂದ 4 ಕಾಯಿ ಮೆಣಸು, 1 ಮುಷ್ಟಿಯಷ್ಟು ಪುದೀನ ಎಲೆಗಳು. ಖಾರ ಕಮ್ಮಿ ಇದೆ ಅಂತ ಅನಿಸಿದರೆ ಲಾಸ್ಟಿಗೆ ನಾವು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಬಹುದು. 1.5 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ, 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, 1 ಈರುಳ್ಳಿಯನ್ನು ರಫ್ಲಿ ಚಾಪ್ ಮಾಡಿ ಹಾಕ್ಕೊಂಡು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡು ಈ ಮಸಾಲವನ್ನು ನುಣ್ಣಗೆ ನಾವು ರುಬ್ಬಿಕೊಳ್ಳುವ. ಮಟನ್ ಈಗಾಗಲೇ ಬೆಂದಿದೆ. ಒಂದು ಬಿಸಿಯಾದ ಪ್ಯಾನಿಗೆ ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡೆ ನಾನಿಲ್ಲಿ ಒಗ್ಗರಣೆಗಾಗಿ. ನಂತರ ಇದಕ್ಕೆ ನಾನು ಸರಿಯಾಗಿ ತುಪ್ಪ ಬಿಸಿಯಾಗುವ ಸಂದರ್ಭದಲ್ಲಿ ಸ್ವಲ್ಪ ಕರಿಬೇವು ಹಾಗೂ ಸೋಂಪನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಲ್ಲಿ ಹೋಲ್ ಸ್ಪೈಸಸನ್ನು ಆ್ಯಡ್ ಮಾಡುವ ಸಂದರ್ಭದಲ್ಲಿ ಬಡ ಸೊಪ್ಪನ್ನು ಹಾಕ್ಕೊಳ್ಳಿಲ್ಲ. ಈಗ ಈ ಸಂದರ್ಭದಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಮಟನ್ನಿಗೆ ಸೋಂಪನ್ನು ಆ್ಯಡ್ ಮಾಡಿದರೆ ರುಚಿ ತುಂಬಾ ಚೆನ್ನಾಗಿರ್ತದೆ ಸ್ನೇಹಿತರೆ. 1 ಈರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಂಡೆ. ನಾವು ಈಗಾಗಲೇ ಮಸಾಲಕ್ಕೆ ಈರುಳ್ಳಿಯನ್ನು ಹಾಕಿದ್ದೇವೆ ಹಾಗೂ ಮಟನ್ ಬೇಯುವ ಸಂದರ್ಭದಲ್ಲಿ ಹಾಕ್ಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ನಾನು 1 ದೊಡ್ಡ ಗಾತ್ರದ ಈರುಳ್ಳಿಯನ್ನು ತೊಗೊಂಡಿದ್ದೇನೆ ಅಷ್ಟೇ. ಸ್ವಲ್ಪ ಹಸಿ ವಾಸನೆ ಹೋಗಲಿ. ನಂತರ ಇದಕ್ಕೆ ನಾವೇನು ರುಬ್ಬಿಕೊಂಡಂತಹ ಮಸಾಲ ಇದೆಯಲ್ಲ ಅದನ್ನು ಹಾಕಿಕೊಂಡು ಚೆನ್ನಾಗಿ ಕೈ ಆಡಿಸ್ಬೇಕು. ಸುಮಾರು 10 ನಿಮಿಷ ಇದನ್ನು ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು. 1ರಿಂದ 1.5 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿಯ ಪೇಸ್ಟನ್ನು ಇಲ್ಲಿಯೂ ಸಹ ಹಾಕಿಕೊಂಡೆ. ಇದು ಏನು ಮಸಾಲ ಎಣ್ಣೆ ಬಿಟ್ಕೊಳ್ಬೇಕು ಹಾಗೂ ಸ್ವಲ್ಪ ಬಣ್ಣವನ್ನು ಚೇಂಜ್ ಮಾಡ್ಕೊಳ್ತದೆ. ಅಷ್ಟರವರೆಗೆ ಇದನ್ನು ಕೈ ಆಡಿಸ್ತಾ ಇರಬೇಕು. ನಂತರ ನಾವು ಈಗ ನೋಡಿ ಸರಿಯಾಗಿದೆ. ಬೇಯಿಸಿಟ್ಟಂತಹ ಮಟನನ್ನು ಸೇರಿಸ್ಕೊಂಡು ಉಪ್ಪು ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು. ಉಪ್ಪು ಕಮ್ಮಿ ಇದೆ ಅಂತ ಅನಿಸಿದರೆ ಉಪ್ಪನ್ನು ಸ್ವಲ್ಪ ಹಾಗೂ ಖಾರವನ್ನು ಈ ಸಂದರ್ಭದಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಚೆನ್ನಾಗಿ ಇದು ಕುದಿ ಬರಲಿ. ಉಪ್ಪು ಕಮ್ಮಿ ಇದೆ ಅಂತ ಅನಿಸಿದ ತಕ್ಷಣ ಸ್ವಲ್ಪ ಹಾಕ್ಕೊಂಡೆ. 1 ಚಮಚದಷ್ಟು ಗರಂ ಮಸಾಲ ಪೌಡರ್,
ನಾನು ಆವಾಗಲೇ ಹೇಳಿದಾಗೆ ಅಚ್ಚ ಖಾರದ ಪುಡಿಯನ್ನು ಈಗ ಹಾಕಿಕೊಳ್ಳಿ. ಅದ್ಭುತವಾದ ಏನು ಮಟನ್ ಗ್ರೀನ್ ಮಸಾಲ ಈಗ ಏನು ಮಳೆ ಬೀಳುವ ಸಂದರ್ಭದಲ್ಲಿ ಸ್ಪೈಸಿಯಾಗಿ ರುಚಿಯಾಗಿ ರೆಡಿಯಾಗಿದೆ. ನೆಂಟರು ಮನೆಗೆ ಬಂದ ಸಂದರ್ಭದಲ್ಲಿ ರೆಸಿಪಿಯನ್ನು ನಿಮ್ಮ ಹತ್ರ ಕೇಳಿ ಬರ್ಕೊಂಡು ಹೋಗ್ತಾರೆ. ಅಷ್ಟು ಅದ್ಭುತವಾದ ರೆಸಿಪಿ. ನಾನಿಲ್ಲಿ ಜೀರಾ ರೈಸ್ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಸ್ನೇಹಿತರೆ. ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿರಿ.